Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ನಾಳೆ ಮೊದಲ ಹಂತದ ಮತದಾನ ನಡೆಯುತ್ತೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ. ಹಾಗಾಗಿ ವೋಟಿಂಗ್ಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ನವ ವಧುವಿನಂತೆ ಸಜ್ಜುಗೊಳ್ಳುತ್ತಿವೆ ವಿಶೇಷ ಮತಗಟ್ಟೆಗಳು. ಮಸ್ಟರಿಂಗ್ ಕೇಂದ್ರಗಳಲ್ಲಿ ಇವಿಎಂ ಯಂತ್ರಗಳು ಭದ್ರವಾಗಿವೆ. ಈಗಾಗಲೇ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮತಗಟ್ಟೆಗಳಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇವಿಎಂ ಹಾಗೆಯೇ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಾಥಮಿಕವಾಗಿ ತರಬೇತಿಯನ್ನು ಕೊಡಬೇಕೋ ಆ ಕೆಲಸವನ್ನೆಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ. ಮಸ್ಟರಿಂಗ್ ಕೇಂದ್ರಗಳಲ್ಲಿ ಸದ್ಯಕ್ಕೆ ಇವಿಎಂ ಯಂತ್ರಗಳು ಕೂಡ ಭದ್ರವಾಗಿವೆ. ನಾಳೆ ವೋಟಿಂಗ್ ಆರಂಭ ಆಗುತ್ತೆ. ವೋಟಿಂಗ್ ನಂತರದಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಇರುತ್ತೆ. ಅದಕ್ಕೂ ಕೂಡ ಈಗಾಗಲೇ ತರಬೇತಿಯನ್ನ ಕೊಡಲಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ ಕೂಡ ಪ್ರತಿ ಬಾರಿಯೂ ಚುನಾವಣೆ ಆದಾಗ ಯಾವೆಲ್ಲ ರೀತಿಯಾಗಿ ಒಂದಷ್ಟು ಕ್ರಮಗಳನ್ನು ಮುಂಜಾಗ್ರತೆಯನ್ನು ವಹಿಸಲಾಗುತ್ತೋ ಅದೇ ತೆರನಾಗಿ ಈಗಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಚುನಾವಣಾ ಕರ್ತವ್ಯಕ್ಕೆ ಬಸ್ಗಳು ಕೂಡ ರೆಡಿಯಾಗಿ ನಿಂತಿವೆ. ಹಾಗೆಯೇ ಮತದಾನಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಕೂಡ ಚುನಾವಣಾ ಆಯೋಗ ಎಲ್ಲ ರೀತಿಯಲ್ಲೂ ಮಾಡಿಕೊಳ್ತಾ ಇದೆ. ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇವತ್ತು ಮನೆ ಮನೆ ಪ್ರಚಾರ ನಡೀತಾ ಇದೆ. ಇನ್ನು ನಾಳೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ರೆಡಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ವಿಶೇಷ ಮತಗಟ್ಟೆಗಳು ಕೂಡ ರೆಡಿ ಆಗ್ತಾ ಇವೆ. ಸಾಮಾನ್ಯವಾಗಿ ಯಾವ್ಯಾವ ಮತಗಟ್ಟೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ವ್ಯಾಪ್ತಿಯೊಳಗಡೆ ಎಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಬೇಕು ಅದೆಲ್ಲವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮತದಾನ ಪ್ರಮಾಣ ಹೆಚ್ಚಿಸಲು ಮೈಸೂರು ಜಿಲ್ಲಾಡಳಿತ 100ಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ನಿರ್ಮಿಸಿದೆ. ಸಂಸ್ಕೃತಿ ಬಿಂಬಿಸುವ ನೀರಿನ ಮಹತ್ವ ಸಾರುವ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಇಷ್ಟೇ ಅಲ್ಲದೆ ಮತಗಟ್ಟೆ ಕೃಷಿ ಮಹತ್ವ ಆದಿವಾಸಿ ಸಂಸ್ಕೃತಿಯನ್ನ ಸಾರುತ್ತಿವೆ. ಮತಗಟ್ಟೆಯ ಹೊರಗೆ ಒಳಗೆ ಆಕರ್ಷಕ ಚಿತ್ರಗಳನ್ನು ಬಿಡಿಸಲಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಜಿಲ್ಲಾ ಪಂಚಾಯಿತಿ ಸಿಇಒ ಗಾಯತ್ರಿ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನೋಡೋಣ. ನಾವೀಗ ಮೈಸೂರು ತಾಲೂಕಿನ ಯಡಹಳ್ಳಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು ನೀವು ಒಂದು ವಿಶೇಷವಾದ ಮತಗಟ್ಟೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಜಾನಪದ ಕಲೆ ಮತ್ತು ಗ್ರಾಮೀಣ ಕ್ರೀಡೆಯ ಮಾದರಿ ಮತಗಟ್ಟೆ ಇದಾಗಿದೆ. ಇದೇ ರೀತಿಯಾದಂತಹ ಸುಮಾರು 100 ವಿಶೇಷವಾದಂತಹ ಮತಗಟ್ಟೆಗಳನ್ನು ಮೈಸೂರು ಜಿಲ್ಲಾಡಳಿತ ಮಾಡಿದೆ. ಅಂದರೆ ಜಲ ಸಂರಕ್ಷಣೆಯ ಮಹತ್ವವನ್ನು ಸಾರಲುವಂತಹ ಒಂದು ಮತಗಟ್ಟೆಗಳಿರ್ಬೋದು, ಪರಿಸರ ಸಂರಕ್ಷಣೆಯ ಮಹತ್ವ ತಿಳಿಸುವಂತಹ ಮತಗಟ್ಟೆಗಳು, ಇದೇ ರೀತಿಯಾಗಿ ಪ್ರವಾಸೋದ್ಯಮ, ಅದೇ ರೀತಿಯಾಗಿ ನಮ್ಮ ಕಲೆ ಸಂಸ್ಕೃತಿ ಇವೆಲ್ಲವನ್ನು ಬಿಂಬಿಸುವಂತಹ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಪ್ರತಿ ಮತಗಟ್ಟೆಯ ಹೊರಭಾಗದಲ್ಲಿ ಈ ರೀತಿಯಾಗಿ ವಿಶೇಷವಾದಂಥದ್ದು ಅಂದರೆ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಜ್ಜಾಗಿರಿ ಅಂತೇಳಿ ಒಂದು ಹಬ್ಬದ ವಾತಾವರಣವನ್ನು ತೋರಿಸುವಂತಹ ಚಿತ್ರಗಳನ್ನು ಬಿಡಿಸಲಾಗಿದೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲೇ ನೋಡೋದಾದರೆ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಜನಪದ ಕಲೆ ಏನಿದೆ ಆ ಕಲೆಯನ್ನು ಬಿಂಬಿಸುವಂತಹ ಒಂದು ಚಿತ್ರವನ್ನು ಇಲ್ಲಿ ಬಿಡಿಸಲಾಗಿದೆ. ಮತ್ತು ಮತಕೇಂದ್ರವನ್ನು ಅತ್ಯಂತ ಆಕರ್ಷಕವಾಗಿ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ವಿಶೇಷವಾದಂತಹ ಮತದಾನಕ್ಕೆ ಒತ್ತನ್ನು ನೀಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಒಳಭಾಗಕ್ಕೆ ಬಂದರೆ ಇಲ್ಲೂ ಸಹ ತಪ್ಪದೇ ಮತದಾನವನ್ನು ಮಾಡಿ ಮತ್ತು ಆ ಮತದಾನದ ದಿನಾಂಕ ಮತ್ತು ಮತಗಟ್ಟೆಗೆ ಬಂದು ಮತದಾನ ಮಾಡಿದಂತಹ ಗುರುತನ್ನು ತೋರಿಸ್ತಾ ಇರುವಂತಹ ಮಹಿಳೆಯ ಚಿತ್ರ, ಮತ್ತು ಪಕ್ಕದಲ್ಲೇ ನೋಡೋದಾದರೆ ನಮ್ಮ ರಾಷ್ಟ್ರೀಯ ಕ್ರೀಡೆಗಳಿರ್ಬೋದು ಮತ್ತು ಕ್ರೀಡೆಗಳ ಬಗ್ಗೆ ಗ್ರಾಮೀಣ ಕ್ರೀಡೆಗಳ ಬಗ್ಗೆ ತಿಳಿಸುವಂಥ ಕೆಲಸ ಮಾಡುವಂಥದ್ದು ಇವೆಲ್ಲವನ್ನು ಸಹ ತಿಳಿಸುವಂಥದ್ದು. ಮತ್ತು ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಜನಪದ ಕಲೆಗಳು, ಆ ಜನಪದ ಚಿತ್ರಗಳ ಒಂದು ಬಿಂಬವನ್ನು ಎಲ್ರಿಗೂ ಸಹ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾದಂತಹ ನೀವು ಸೆಲ್ಫಿ ಪಾಯಿಂಟನ್ನು ನೋಡ್ತಾ ಇರ್ಬೋದು. ಅಂದರೆ ಯಾರು ಮತದಾನವನ್ನು ಮಾಡ್ತಾರೆ, ಮತದಾನ ಮಾಡಿದ ನಂತರ ಇಲ್ಲಿ ಬಂದು ಒಂದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಆ ಮತಗಟ್ಟೆಯ ಕಟ್ಟಡವನ್ನು ಸಹ ನೀವು ನೋಡ್ತಾ ಇರ್ಬೋದು. ನಮ್ಮ ಜಾನಪದ ಮತಗಟ್ಟೆ ಇದಾಗಿರೋದಾಗಿ ಜನಪದ ಕಲೆಗಳನ್ನು ಬಿಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾರು ಮತಗಟ್ಟೆಗೆ ಬರ್ತಾರೆ ಅವ್ರನ್ನ ಆ ವೀಲ್ ಚೇರ್ನ ಮುಖಾಂತರ ಮತಗಟ್ಟೆಯ ಒಳಭಾಗಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಈ ಒಂದು ಮತಗಟ್ಟೆ ಸಾಮಾನ್ಯ ಮತಗಟ್ಟೆಗಳಿಂದ ವಿಭಿನ್ನವಾಗಿದೆ. ಇಂತಹದ್ದೇ 100ಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ಮೈಸೂರು ಜಿಲ್ಲಾದ್ಯಂತ ಮಾಡಲಾಗಿದೆ. ಪ್ರತಿಯೊಂದು ಮತಗಟ್ಟೆಯಲ್ಲೂ CC ಕ್ಯಾಮರಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಏನು ಮತಗಟ್ಟೆಗಳಿಂದ ಮೈಸೂರು ಜಿಲ್ಲಾದ್ಯಂತ ಎಲ್ಲ ಕಡೆಯಲ್ಲೂ CC ಕ್ಯಾಮ್ರಾ ಇರ್ತದೆ. ಮತ್ತು ಅದನ್ನು ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಸಹ ಜಿಲ್ಲಾಡಳಿತ ಮಾಡ್ತದೆ. ಮೇಡಮ್, ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಸಡಗರ ಸಂಭ್ರಮ ಸಹಜವಾಗಿ ಜಿಲ್ಲೆಯಲ್ಲಿರುತ್ತೆ. ಮೈಸೂರು ಅಂದರೆ ಸಾಂಸ್ಕೃತಿಕ ನಗರಿ, ಅರಮನೆಗಳ ನಗರಿ. ಇಲ್ಲಿ ಯಾವ ರೀತಿ ವಿಶೇಷವಾಗಿ ಸಿದ್ಧತೆ ಮಾಡಲಾಗಿದೆ, ಯಾವ ರೀತಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಿದ್ದಾರೆ? ನಮ್ಮ ಜಿಲ್ಲೆಯಲ್ಲಿ 2925 ಮತಗಟ್ಟೆಗಳಿದೆ. ಅದರಲ್ಲಿ ನಾವು ವಿಷಯಗಳನ್ನು ಆಧರಿಸಿ ವಿಶೇಷವಾಗಿ ಮತಗಟ್ಟೆಗಳನ್ನು ನಾವು ಪರಿವರ್ತನೆ ಮಾಡಿ ಜನರನ್ನು ಆಕರ್ಷಿಸಲಿಕ್ಕೆ, ಮತದಾರರನ್ನು ಆಕರ್ಷಿಸಲಿಕ್ಕೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ವಿಶೇಷತೆ ಏನೆಂದರೆ ಮಹಿಳಾ ಸಿಬ್ಬಂದಿಗಳೇ ಈ ಬೂತ್ಗಳನ್ನು ನಿರ್ವಹಿಸ್ತಾರೆ.
ಅಲ್ಲದೆ ವಿಶೇಷ ಚೇತನರಿಗಾಗಿ 11 ಮತಗಟ್ಟೆಗಳನ್ನು ನಾವು ಪರಿವರ್ತಿಸಿದ್ದೇವೆ. ಈ ಆಕರ್ಷಣೀಯವಾದಂಥ ಮತಗಟ್ಟೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ಮತ್ತು ತಾವು ಈಗಾಗಲೇ ಹೇಳಿದಾಗೆ ನಮ್ಮ ಚುನಾವಣಾ ಪರ್ವ ದೇಶದ ಗರ್ವ ಈ ಧ್ಯೇಯ ವಾಕ್ಯದೊಂದಿಗೆ ನಾವು ಹಬ್ಬದ ರೀತಿಯಲ್ಲಿ, ಪ್ರಜಾಪ್ರಭುತ್ವದ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಮತ ಪ್ರಮಾಣ ಆಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ಚಿತ್ರದುರ್ಗದಲ್ಲಿ ಕೋಟೆ ಮಾದರಿಯ ಮತಗಟ್ಟೆ ಗಮನ ಸೆಳೆದಿದೆ. ಚಿತ್ರದುರ್ಗದ ಕೆಳಗೋಟೆ ಬಡಾವಣೆಯಲ್ಲಿ ವಿಭಿನ್ನವಾಗಿ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ. ಮತಗಟ್ಟೆಗೆ ಐತಿಹಾಸಿಕ ಕೋಟೆ ಮಾದರಿ ವಿಶೇಷ ಅಲಂಕಾರ ಮಾಡಿರುವುದು ಎಲ್ಲರ ಗಮನವನ್ನು ಸೆಳೀತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಚಿತ್ರದುರ್ಗದಲ್ಲಿ ಗಮನಿಸ್ತಾ ಇದ್ದೀರಿ ಮತಗಟ್ಟೆಯನ್ನು ಯಾವ ರೀತಿಯಾಗಿ ತಯಾರು ಮಾಡಲಾಗಿದೆ ಅಂತ ಹೇಳಿ. ಚಿತ್ರದುರ್ಗದ ಕೆಳಗೋಟೆ ಬಡಾವಣೆಯಲ್ಲಿ ತುಂಬಾ ವಿಭಿನ್ನವಾಗಿ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ತುಂಬಾ ಪರಿಶ್ರಮ ವಹಿಸಿದ್ದಾರೆ. ಒಂದು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಮತದಾನದ ಪ್ರಮಾಣ ಹೆಚ್ಚಾಗಬೇಕು, ಹೆಚ್ಚಿನ ಪರ್ಸೆಂಟೇಜ್ನಲ್ಲಿ ವೋಟಿಂಗ್ಸ್ ಆಗಬೇಕು ಅನ್ನೋ ಉದ್ದೇಶವೂ ಕೂಡ ಇದರ ಹಿಂದೆ ಇದೆ. ಉಡುಪಿಯಲ್ಲಿ ತುಳುನಾಡ ಸಂಸ್ಕೃತಿಯನ್ನು ಬಿಂಬಿಸುವ ಮತಗಟ್ಟೆ ನಿರ್ಮಾಣ ಮಾಡಲಾಗಿದೆ. ಅಂಬಲಪಾಡಿ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ವಿಶೇಷ ಟಚ್ ಅನ್ನ ಕೊಡಲಾಗಿದೆ. ಮತಗಟ್ಟೆಯನ್ನ ಗುತ್ತಿನ ಮನೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇನ್ನು ಹೊಸ ಮತದಾರರನ್ನ ಸೆಳೆಯಲು ಗ್ರಾಮೀಣ ಬದುಕಿನ ಚಿತ್ರಣ ಇರೋ ಸೆಲ್ಫಿ ಪಾಯಿಂಟ್ ಅನ್ನ ಕೂಡ ನಿರ್ಮಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾವೀಗ ಉಡುಪಿ ನಗರಸಭೆ ವ್ಯಾಪ್ತಿಯ ಅಂಬುಲ್ಪಾಡಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸಬಹುದು. ಇದು ಒಂದು ಅಂದ್ರೆ ವಿಶೇಷ ಮತಗಟ್ಟೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಉಡುಪಿ ನಗರ ಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 8 ಮತಗಟ್ಟೆಗಳಲ್ಲಿ ಇದೊಂದು ವಿಭಿನ್ನವಾದ ಒಂದು ಮತಗಟ್ಟೆ ಆಗಿರುವಂತದ್ದು. ಇಲ್ಲಿ ಸಾಂಪ್ರದಾಯಿಕ ಶೈಲಿ ಅಂದ್ರೆ ತುಳುನಾಡಿನ ಸಂಪ್ರದಾಯವನ್ನ ಬಿಂಬಿಸುವಂತ ಒಂದು ದನ ಕರುಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು, ಅಂದ್ರೆ ಸಣ್ಣ ಮಾದರಿಯ ಸೆಲ್ಫಿ ಕಾರ್ನರ್ ಅಂತ ಬಾವಿಗಳಾಗಿರ್ಬೋದು, ಇದನ್ನೆಲ್ಲವನ್ನ ಇಲ್ಲಿ ಇಟ್ಟು ಮತದಾರರನ್ನ ಸೆಳೆಯಲಿಕ್ಕೆ ಒಂದು ಅಭಿಯಾನ ರೀತಿಯಲ್ಲಿ ಜಿಲ್ಲಾಡಳಿತ ಎಲ್ಲ ಸೆಟಪ್ಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರಿನಲ್ಲಿ ಕೂಡ ಸುಮಾರು ಅಂದ್ರೆ ಯುವ ಮತಗಟ್ಟೆ ಆಗಿರ್ಬೋದು, ವಿಕಲಚೇತನರ ಮತಗಟ್ಟೆ ಆಗಿರ್ಬೋದು ಮತ್ತು ಒಂದು ಸಖಿ ಮತ ಕೇಂದ್ರಗಳನ್ನು ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂಥದ್ದು ನಾವು ಗಮನಿಸಬಹುದು. ಮತದಾರರು ಏನು ಬರ್ತಾರೆ ಅವರನ್ನ ಸ್ವಾಗತಿಸಲು ಎಲ್ಲ ರೀತಿಯ ಸಿದ್ಧತೆ ಮಾಡಿರುವಂಥದ್ದು. ಅಂದ್ರೆ ಇದು ತುಳುನಾಡು ಸಾಂಪ್ರದಾಯಿಕ ಶೈಲಿ, ಅದೇ ಕಾರ್ಪೆಟ್ ಆಗಿರ್ಬೋದು, ಅದೇ ರೀತಿ ಅವರನ್ನ ಸೆಳೆಯುವಂಥದ್ದು. ಅಂದ್ರೆ ಈ ಒಂದು ತುಳುನಾಡ ಭಾಗದಲ್ಲಿ ಅಂದ್ರೆ ಒಂದು ಹಳ್ಳಿ ಭಾಗದಲ್ಲಿ ಯಾವ ರೀತಿಯ ಒಂದು ಮನೆಗಳಿರ್ತದೆ ಆ ರೀತಿ ಮಾದರಿಯಲ್ಲಿ ಒಂದು ಎಲ್ಲ ಡೆಕೋರೇಷನ್ಗಳನ್ನು ಕೂಡ ಮಾಡಿರುವಂಥದ್ದು. ಈ ಒಂದು ಸ್ಕೂಲ್ನಲ್ಲಿ ಸುಮಾರು 4 ಮತ ಗಟ್ಟೆಗಳಿರುವಂಥದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಮತದಾರರು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಮತಕೇಂದ್ರವನ್ನ ತುಂಬಾನೇ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದ್ರೆ ತುಳುನಾಡ ಮಾದರಿಯಲ್ಲಿ ಒಂದು ಡೆಕೋರೇಷನ್ಗಳನ್ನು ಮಾಡಿರುವಂಥದ್ದು. ಹೊರಭಾಗದಲ್ಲಿ ತುಳುನಾಡಿನ ಸಾಂಪ್ರದಾಯಿಕ ಕಲೆ ಆಗಿರುವಂತಹ ಕೋಲದ ಅಂದ್ರೆ ಸಿರಿಯ ಒಂದು ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನ ಯುವ ಮತದಾರರು ಬರುವ ನಿಟ್ಟಿನಲ್ಲಿ ಅವರು ಸೆಲ್ಫಿ ಕಾರ್ನರ್ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಅಂದ್ರೆ ಈ ಒಂದು ಉಡುಪಿ ಚಿಕ್ಕಮಗಳೂರಿನಲ್ಲಿ ಸುಮಾರು 15 ಲಕ್ಷಕ್ಕೂ ಅಧಿಕ ಮತದಾರರು ಇರುವಂಥದ್ದು. ಎಲ್ಲರೂ ಕೂಡ ಮತದಾನ ಮಾಡಬೇಕಂತ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಮತದಾರರನ್ನ ಸೆಳೆಯಲಿಕ್ಕೆ ವಿವಿಧ ಕಸರತ್ತುಗಳನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾಕಂದ್ರೆ ಕಳೆದ ಬಾರಿ ಸುಮಾರು 77% ಮತದಾನ ಆಗಿತ್ತು. ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಮತದಾನ ಆಗಬೇಕೆನ್ನುವ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ನಾವು ಗಮನಿಸಬಹುದು. ಈ ಒಂದು ಭಾಗದಲ್ಲಿ ಕೂಡ ಅಂದ್ರೆ ಈಗ ಎಲ್ಲ ಅಂತಿಮ ಹಂತದ ಸಿದ್ಧತೆಯಲ್ಲಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಮಸ್ಟರಿಂಗ್ ನಲ್ಲಿ ಅಧಿಕಾರಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದರ ಬಳಿಕ ಇಲ್ಲಿಗೆ ಬಂದ ಅಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾರೆ. ನಾಳೆ ಬೆಳಿಗ್ಗೆ ಮತದಾನ ನಡೆಯಲಿರುವಂಥದ್ದು. ಇದು ಕೊನೆ ಹಂತದ ಮತಗಟ್ಟೆಯ ಒಂದು ಅಲಂಕಾರ ಆಗಿರುವಂಥದ್ದು. ಇದೇ ರೀತಿಯಾಗಿ ಬೇರೆ ಬೇರೆ ಅಂದ್ರೆ ಯುವ ಮತ ಕೇಂದ್ರ ಗಟ್ಟೆ ಆಗಿರ್ಬೋದು, ಅದೇ ರೀತಿಯಾಗಿ ಸಖಿ ಮತ ಗಟ್ಟೆ ಆಗಿರ್ಬೋದು, ಅದೇ ರೀತಿ ವಿಕಲಚೇತನ ಮತಗಟ್ಟೆಗಳನ್ನ ಅಂದ್ರೆ ವಿವಿಧ ಮತಗಟ್ಟೆಗಳನ್ನ ಕೂಡ ಜಿಲ್ಲಾಡಳಿತ ನಿರ್ಮಾಣ ಮಾಡಿರುವಂಥದ್ದು. ಯಾಕಂದ್ರೆ ಮತದಾರರನ್ನ ಸೆಳಿಬೇಕು, ಹೆಚ್ಚಿನ ಮತದಾನ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ. ಚಾಮರಾಜನಗರದಲ್ಲಿ ಸಾಂಪ್ರದಾಯಿಕ ಮತಗಟ್ಟೆ ನಿರ್ಮಿಸಲಾಗಿದೆ. ಮತಗಟ್ಟೆಗಳ ಮೂಲಕ ಜಾನಪದ ಕಲೆಗಳ ಅನಾವರಣ ಮಾಡಲಾಗಿದೆ. ತಂಬೂರಿ, ಡಮರುಗ, ತಬಲಾ ಮೊದಲಾದ ಸಂಗೀತ ಉಪಕರಣಗಳನ್ನು ಪ್ರದರ್ಶಿಸಲಾಗಿದೆ. ರಾಮಸಮುದ್ರದ ಬಾಲರ ಪಟ್ಟಣ ಶಾಲೆಯ ಮತಗಟ್ಟೆ ಜಿಲ್ಲೆಯ ಸಂಸ್ಕೃತಿಯನ್ನ ಸಾರುತ್ತಿದೆ. I was very happy to see this here also. ಅಯ್ಯೋ ಇದೆಲ್ಲ ನೋಡಿ ತುಂಬಾ ವರ್ಷಗಳಾಗೋಗಿದೆ. ಅದು ಜ್ಞಾಪಕ ಅಲ್ಲ.
measurement. So ಕಡಲೆಕಾಯಿ ಎಲ್ಲ ಒಂದ್ ಸೇರಿಗೆ ಇಷ್ಟು ಅರ್ಧ ಸೇರಿಗೆ ಇಷ್ಟು ಇದೆ ನಾವು ಇದೇ ಸೇರು ಪಾವು ಚೆನ್ನಾಗಿ ಉಂಡೆ ಮಾಡ್ಬಿಟ್ಟು ಬಾಲ್ ಅನ್ಕೋಬಿಟ್ಟಿಲ್ಲ ಸ್ಟೀಲಲ್ಲೂ ಬರುತ್ತೆ ಇದು I was very happy to see this here also. Very much. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.